ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ದೇವರನ್ನ ಮಟ್ಟಿಗೆ ಮಾತನಾಡಲಿ. ಹಲ್ಲೆಲೂಯಾ. ದೇವರೇ ತಾನೇ ಆ ಕೃಪೆಯನ್ನು, ಆ ವಾಕ್ಯಗಳನ್ನು ನನ್ನ ಮೂಲಕ ಹೊರಡಿಸಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯ ಕೆಳಗೆ ತಿರುಗೋಣ. ಈ ದಿನ ದೇವರ ಮಕ್ಕಳ ಮಧ್ಯೆ ಒಂದು ವಿಶೇಷವಾದಂಥ ಒಂದು ವಾಕ್ಯವನ್ನು ಹಂಚಿಕೊಳ್ಳಬೇಕು ಅಂತ ಪರಿಶುದ್ಧಾತ್ಮನ ಪ್ರೇರಣೆ ಪ್ರಕಾರ ಈ ಮಟ್ಟಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಹಲ್ಲೆಲೂಯಾ. 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 ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನು ನಮ್ಮ ತಾಯಿಯ ಗರ್ಭದಲ್ಲಿಯೇ ಇರುವಾಗಲೇ ಆರಿಸಿಕೊಂಡರು ಅಂತ. ಹಲ್ಲೆಲೂಯಾ. ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಆರಿಸಿಕೊಂಡರು ಅಂತ ವಾಕ್ಯ ಹೇಳುತ್ತದೆ. ಅದಕ್ಕಿಂತ ಮೇಲಾಗಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾರೆ, ಈ ಪ್ರಪಂಚ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತ. ಹಲ್ಲೆಲೂಯಾ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. ಜಗದ ಉತ್ಪತ್ತಿಗೆ ಮುಂಚೆ, ಇಂಗ್ಲಿಷ್ ನಲ್ಲಿ ಹೇಳುತ್ತೆ, ಬಿಫೋರ್ ದ ಫೌಂಡೇಶನ್ಸ್ ಆಫ್ ದಿ ವರ್ಲ್ಡ್. Before he chose us in him, before the creation of the world, to be holy and blameless in his sight in love. Amen. Hallelujah. So before the creation of this world, ಈ ಭೂಮಿಯನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಹೀಗಿರುವಾಗ ದೇವರು ನಮ್ಮನ್ನೇ ಈ ಭೂಮಿಯ ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿ ಆರಿಸಿಕೊಂಡಿದ್ದಾರೆ ಅಂತಂದರೆ, ದೇವರು ಆತನ ಕಾರ್ಯಗಳನ್ನು ಪ್ರತಿಯೊಂದನ್ನು ತನ್ನ ದಿಟ್ಟದಲ್ಲಿ, according to God's will, he has planned and prepared each and every one in advance. Nothing is by chance, nothing is by mistake. ಯಾವುದೇ ಸರಿ ಅಲ್ಲಿ ಅದು ಒಂದು ಆಕಸ್ಮಿಕವಾಗಿ ಯಾವುದೂ ನಡೆದಿಲ್ಲ. ಎಲ್ಲವೂ ದೇವರ ದಿಟ್ಟದ ಪ್ರಕಾರ ಆದಿ ಕಾಲದಿಂದಲೇ ದೇವರು ಎಲ್ಲವನ್ನು ತೀರ್ಮಾನಿಸಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾಡುವ ಧ್ಯಾನಿಸುವ ಕಾರ್ಯ ಏನು ಅಂತಂದರೆ, ದೇವರು ಯೇಸು ಕ್ರಿಸ್ತನು ನಮಗಾಗಿ ಬಲಿಯಾದನು ಅಲ್ಲ, ಆ ಬಲಿಯಾದ ಸ್ಥಳವೂ ಸಹ ದೇವರು ಆದಿ ಕಾಲದಲ್ಲೇ ನಿರ್ಣಯಿಸಿದ್ದರು. ಅದು ಹೇಗೆ ನಿರ್ಣಯಿಸಿದರು, ಯಾರ ಮೂಲಕ ನಿರ್ಣಯಿಸಿದರು, ಯಾವ ಮೂಲಕ ಆ ಸ್ಥಳವನ್ನು ಅದಕ್ಕಾಗಿ ದೇವರು ತನ್ನ ದಿಟ್ಟದಲ್ಲಿ ಸ್ಥಾಪಿಸಿದರು ಎಂಬುದನ್ನು ವಾಕ್ಯದ ಮೂಲಕ ನೋಡೋಣ. ಹಲ್ಲೆಲೂಯಾ. ಮೊದಲು ಒಂದು ವಾಕ್ಯವನ್ನು ಓದೋಣ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ. ಎಲ್ಲಿಗೆ? ಮೋರಿಯಾ ದೇಶಕ್ಕೆ ಹೋಗಿ. ಸಾಕು. ಇಂಗ್ಲಿಷ್ನಲ್ಲಿ ಓದಿ ಸಿಸ್ಟರ್. Sometimes later God ಅದೇ ಇಲ್ಲ, ಲೈಟ್ ಕಾಣಿಸ್ತಿಲ್ಲ. ಓದಿ. ಇಲ್ಲಿ ಬಂದ್ಬಿಡಿ, ಇಲ್ಲಿ ಕೂತ್ಕೊಳ್ಳಿ. Sometime later God tested Abraham. He said to him, Abraham, here am I. He replied, yes. Then God said, take your son, your only son, whom you love, yes, Isaac, yeah, and go to the region of Moriah. And go to the region of Moriah. Sacrificing there. Yes, enough. So here, ಇಲ್ಲಿ ದೇವರ ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕಾಗಿ
ದೇವರು ಅಬ್ರಾಹ್ಮನಿಗೆ ಪ್ರತ್ಯಕ್ಷವಾಗಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ನಿನ್ನ ಮಗನಾದ, ನಿನ್ನ ಒಬ್ಬನೇ ಮಗನಾದ, ನಿನ್ನ ಪ್ರೀತಿಸುವಂಥ ಮಗನಾದ ಈಸಾಕನನ್ನು ಬಲಿ ಕೊಡುವುದಕ್ಕಾಗಿ ನಾನು ತೋರಿಸಿಕೊಡುವಂಥ ಒಂದು ಮಲೆ ಪ್ರದೇಶಕ್ಕೆ, ಒಂದು ಬೆಟ್ಟದ ಪ್ರದೇಶಕ್ಕೆ, ಮೋರಿಯಾ ಎಂಬುದು ಒಂದು ಬೆಟ್ಟದ ಪ್ರದೇಶ. ಬೇರೆ ಟ್ರಾನ್ಸ್ಲೇಷನ್ ನೋಡಿದಾಗ ಇನ್ನು ಹಿಲ್ಲಿ ರೀಜನ್ ಆಫ್ ಮೋರಿಯಾ ಅಂತ ಬರುತ್ತೆ. ಸೊ ಆ ಬೆಟ್ಟದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ನೀನು ಅವನನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾಗುವಂಥ ಕರ್ತನಾದ ದೇವನ ಅಬ್ರಾಹ್ಮನಿಗೆ ಒಂದು ದರ್ಶನವನ್ನು, ಒಂದು ವಾಕ್ಯವನ್ನು, ಒಂದು ಕಮ್ಯಾಂಡನ್ನು ಹೇಳುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಅಬ್ರಾಹ್ಮನು ಎಲ್ಲ ಸಿದ್ಧತೆಯನ್ನು ನಡೆಸಿ ತನ್ನ ಮಗನಾದ ಒಬ್ಬನೇ ಮಗನಾದ ಪ್ರೀತಿಯ ಮಗನಾದ ಈಸಾಕನನ್ನು ಕರೆದುಕೊಂಡು 3 ದಿನದ ಪ್ರಯಾಣ ಮಾಡುತ್ತಾರೆ. ಹಲ್ಲೆಲೂಯಾ. ಆದರೆ ಈ 22ನೇ ಅಧ್ಯಾಯ ಪೂರ್ತಿ ಓದುವಾಗ ಅನೇಕ ಕಾರ್ಯಗಳಿದೆ. ಜೊತೆಗೆ ಅನೇಕ ವೇದ ಪಂಡಿತರು ಹೇಳುವ ಕಾರ್ಯವೇನು ಅಂತಂದರೆ, ಅಬ್ರಾಹ್ಮನ ಈಸಾಕನನ್ನು ಬಲಿ ಕೊಡುವುದಕ್ಕೆ ಹೋದಂಥ ಪ್ರಯಾಣ ಯೇಸು ಕ್ರಿಸ್ತುವಿನ ಶಿಲುಬೆಗೆ ಸಮಾನ ಅಂತ ವೇದ ಪಂಡಿತರು ಹೇಳುತ್ತಾರೆ. ಅದು ಹೇಗೆ ಸಮಾನ ಎಂಬುದೊಂದು ಅದೊಂದು ಬೇರೆ ವಿಷಯ, ಬೇರೆವಾದಂಥ ಒಂದು ಕಾರ್ಯ. ಅದನ್ನು ಪೂರ್ತಿಯಾಗಿ ವಿವರಿಸಬೇಕು ಅಂತಂದರೆ ಬೇರೆ ಮೆಸೇಜೇ ಆಗುತ್ತೆ. ಅದು ದೀರ್ಘ ಸಮಯ ಬೇಕು. ಸೊ ಆದ್ದರಿಂದ ಆ ಕಡೆಗೆ ನಾನು ಹೊರಡ್ತಾ ಇಲ್ಲ. ಜೊತೆಗೆ ನಾವು ಗಮನಿಸುವುದಾದರೆ ಈ 22ನೇ ಅಧ್ಯಾಯದಲ್ಲಿ ಅನೇಕ ಕಾರ್ಯಗಳು ಯೇಸು ಕ್ರಿಸ್ತನ ಶಿಲುಬೆಗೆ ಮತ್ತು ಇಲ್ಲಿ ಇಸ್ಸಾಕನ ಬಲಿಗೆ ಕಂಪ್ಯಾರಿಸನ್ಸನ್ನು ನೋಡ್ಬೋದು. ಅನೇಕ ರೀತಿಯ ಕಂಪ್ಯಾರಿಸನ್ಸನ್ನು ನೋಡ್ಬೋದು, ಅನೇಕ ರೀತಿಯ ಹೊಂದಾಣಿಕೆಯನ್ನು ನೋಡ್ಬೋದು. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಈ ಅಬ್ರಾಹ್ಮನು ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ಬಲಿ ಕೊಡೋದಕ್ಕೆ ಮುಂದಾದ ಒಂದು ಕಾರ್ಯ ಯೇಸು ಕ್ರಿಸ್ತುವಿನ ಆ ಶಿಲುಬೆಯ ಮರಣಕ್ಕೆ ಪ್ರತಿಬಿಂಬ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಎ ಮಿರರ್ ಆಫ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ರಿಗಾರ್ಡಿಂಗ್ ದ ಕ್ರೂಸಿಫಿಕ್ಷನ್ ಆಫ್ ಕ್ರೈಸ್ಟ್. ಇಟ್ ಇಸ್ ಜಸ್ಟ್ ಎ ಮಿರರ್ ಇಮೇಜ್. ವೇದದಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡಬಹುದು. ಅನೇಕ ಕಾರ್ಯಗಳು ಮುಂದೆ ಬರುವಂತಹ ಒಂದು ಸಂಗತಿಗೆ, ಮುಂದೆ ಆಗುವಂತಹ ಕಾರ್ಯಗಳಿಗೆ ಒಂದು ಪ್ರತಿಬಿಂಬವಾಗಿತ್ತು ಹಳೆಯ ಒಡಂಬಡಿಕೆ ಕಾರ್ಯಗಳು. ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಓಲ್ಡ್ ಟೆಸ್ಟಿಮೆಂಟ್ ವಾಸ್ ಜಸ್ಟ್ ಎ ಮಿರರ್ ಆಫ್ ವಾಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ in the future, in the New Testament. So like that we can see many things in the Bible. ಎಷ್ಟೊಂದು ಕಾರ್ಯಗಳನ್ನು ನೋಡಬಹುದು. ಫಾರ್ ಎಕ್ಸಾಂಪಲ್, ಯೋಸೆಫಿನ ಒಂದು ಜೀವನವನ್ನು ತೆಗೆದುಕೊಂಡರೆ, ಯೋಸೆಫನ ಜೀವನ ಶೈಲಿಗೆ ಮತ್ತು ಯೇಸು ಕ್ರಿಸ್ತನಿಗೆ ಕಂಪೇರ್ ಮಾಡಿದ್ದಾರೆ, ಹೋಲಿಸಿದ್ದಾರೆ, ಹೊಂದಾಣಿಕೆ ಮಾಡಿದ್ದಾರೆ. ಆಲ್ಮೋಸ್ಟ್ 42-43 ಕಾರ್ಯಗಳನ್ನು ನಾವು ಹೋಲಿಸಬಹುದಂತೆ. ಅಷ್ಟೊಂದು ಕಾರ್ಯಗಳು, ಅಷ್ಟೊಂದು ಹೋಲಿಕೆಗಳಿದೆ ಯೇಸು ಕ್ರಿಸ್ತನಿಗೆ ಮತ್ತು ಯೋಸೆಫಿನ ಜೀವನಕ್ಕೆ. ಅದೇ ರೀತಿ ಇಲ್ಲಿ ಈಸಾಕನ ಒಂದು ಬಲಿಗೆ ಕೊಡಬೇಕೆಂದು ನಿರ್ಣಯಿಸಿದ, ಬಲಿಯಾಗಿ ಬೇಕೆಂದು ನಿರ್ಣಯಿಸಿದ ಅಬ್ರಾಹ್ಮನು ಮತ್ತು ಯೇಸು ಕ್ರಿಸ್ತುವಿಗೆ ಅನೇಕ ಹೋಲಿಕೆಗಳಿದೆ, ಅನೇಕ ಕಂಪ್ಯಾರಿಸನ್ಸ್ ಇದೆ. ಬಟ್ ಆದರೆ ಇಲ್ಲಿ ಕರ್ತನಾದ ಯೆಹೋವನು ಅಬ್ರಾಹ್ಮನಿಗೆ ಹೇಳಿದ್ದು, ಮೋರಿಯಾ ಮಲೆಗೆ ನಿನ್ನ ಮಗನ ನಾನು ತೋರಿಸುವಂತಹ ಸ್ಥಳಕ್ಕೆ, ನಾನು ತೋರಿಸುವಂತಹ ಬೆಟ್ಟದಲ್ಲಿ ಕರೆದುಕೊಂಡು ಹೋಗಿ ನಿನ್ನ ಮಗನನ್ನು ಬಲಿ ಕೊಡು ಅಂತ ಕರ್ತನಾದ ಯೆಹೋವನು ಅಬ್ರಾಹ್ಮನಿಗೆ ಆಜ್ಞೆ ಮಾಡಿದನು. ಹಿ ವಾಂಟೆಡ್ ಅಬ್ರಾಹ್ಮನನ್ನು ಪರೀಕ್ಷೆ ಮಾಡಬೇಕು ಎಂದು ಈ ಕಾರ್ಯ ನಡೆಯಿತು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಮುಂದಿನ ಇನ್ನೊಂದು ಕಾರ್ಯ ನಾವು ನೋಡಬೇಕು ಅಂತಂದರೆ, ದಾವೀದನು ದೇವರಿಗೆ ಬಹಳ ಪ್ರಿಯವಾದಂತಹ ಒಂದು ದೇವ ಮನುಷ್ಯನು. ವಾಕ್ಯ ಹೇಳುತ್ತದೆ, ಬಿಹೈಂಡ್ ಗಾಡ್ಸ್ ಓನ್ ಹಾರ್ಟ್, ದೇವರ ಹೃದಯಕ್ಕೆ ಸಮೀಪವಾಗಿರುವಂಥ ಒಂದು ದೇವ ಮನುಷ್ಯನ ದಾವೀದನಾಗಿದ್ದನು. ಹಲ್ಲೆಲೂಯಾ. ಆದರೆ ಒಂದು ಸಮಯದಲ್ಲಿ ದಾವೀದನು ಏನು ಮಾಡಿದನು ಅಂತಂದರೆ, ತನ್ನ ಸೈನ್ಯ ದಳವನ್ನು ಲೆಕ್ಕ ಮಾಡಬೇಕು. ಯು ವಾಂಟ್ ಟು ಟೇಕ್ ಎ ಸೆನ್ಸಸ್ ಆಫ್ ಹಿಸ್ ಆರ್ಮಿ ಆ್ಯಂಡ್ ಹಿ ಡಿಡ್ ದಟ್. ಆದರೆ ಅದು ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಆಗಿತ್ತದು. ದೇವರು ಅದನ್ನು ಮಾಡಬೇಕು ಅಂತ ಯೋಚಿಸಿರಲಿಲ್ಲ, ಅದು ದೇವರ ಕಾರ್ಯಕ್ಕೆ ವಿರುದ್ಧವಾಗಿತ್ತು. ಆದ್ದರಿಂದ ಏನಾಯಿತು, ನಿಮ್ಮ ಎಲ್ಲರಿಗೂ ತಿಳಿದುವ ಪ್ರಕಾರ
ಆ ಸಮಯದಲ್ಲಿ ದೇವರ ಕೋಪಾಗ್ನಿ ದಾವೀದನ ಮೇಲೆ ಇದ್ದಿದ್ದರಿಂದ ಅಲ್ಲಿ ಒಂದು ಏನು ಪ್ಲೇಗ್ ಕ್ಷಾಮ ಅಲ್ಲ, ಪ್ಲೇಗ್ ಅಂದರೆ ಕನ್ನಡದಲ್ಲಿ ಏನು, ಬಾಧೆಗಳು ಆ ಇಡೀ ಇಸ್ರಾಯೇಲ್ ದೇಶಕ್ಕೆ ಆ ಸೈನಿಕ ದಳದ ಮಧ್ಯದಲ್ಲಿ ಒಂದು ಬಾಧೆಯನ್ನು ಉಂಟಾಯಿತು. Hallelujah. There was a plague and many people were killed. ಜನರಲ್ ಆಗಿ ಇಲ್ಲ ಪ್ಲೇಗ್ ಅಂತ ಬಾಧೆ ಅಂತಲೂ ಹೇಳ್ಬೋದು. ಹೇಗೆ ಇಸ್ರಾಯೇಲ್ ಮಕ್ಕಳಿಗೆ ಐಗುಪ್ತ ದೇಶದಲ್ಲಿ ಅನೇಕ ಬಾಧೆಗಳು ಬಂತು, ಅದೇ ಥರ ಇಲ್ಲಿಯೂ ಸಹ ದಾವೀದ ರಾಜನು ಮಾಡಿದ ಒಂದು ತಪ್ಪಿನಿಂದ ಅವನ ಸೈನಿಕರು ಆ ಒಂದು ಕೋಪಕ್ಕೆ ಗುರಿಯಾದರು. ಆ ಸಮಯದಲ್ಲಿ ದಾವೀದನು ಏನು ಮಾಡಿದನು? ದಾವೀದನು ನಾನು ಮನುಷ್ಯರ ಕೈಗಳಿಗೆ ಬೀಳುವುದಕ್ಕಿಂತ ಹೆಚ್ಚಾಗಿ ದೇವರ ಕೈಯಲ್ಲಿ ಬೀಳುತ್ತೇನೆ. ಐ ಫಾಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್. ಇಟ್ಸ್ ಬೆಟರ್ ಫಾರ್ ಮಿ ಟು ಫಾಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್ ದೆನ್ ಟು ಫಾಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಎನಿ ಮ್ಯಾನ್. ನಾನು ಮನುಷ್ಯನ ಕೈಯಲ್ಲಿ ಬೀಳುವುದಿಲ್ಲ, ಕರ್ತನ ಕೈಯಲ್ಲಿ ಬೀಳುತ್ತೇನೆ ಅಂತ ಹೇಳಿ ಕರ್ತನಿಗೆ ಒಪ್ಪಿಸಿದಾಗ ದೇವರು ಕರ್ತನದ ಯೆಹೋವನು ಗ್ಯಾಡ್ ಎಂಬ ಒಂದು ಪ್ರವಾದಿಯ ಮೂಲಕ ದೇವರೊಟ್ಟಿಗೆ ದಾವೀದನೊಟ್ಟಿಗೆ ಮಾತನಾಡಿ ಒಂದು ಆಜ್ಞೆಯನ್ನು ಹೊರಡಿಸಿದರು. ನೀನು ನನಗಾಗಿ ಒಂದು ಆಲಯವನ್ನು, ಒಂದು ಬಲಿಪೀಠವನ್ನು ಪ್ರದೇಶದಲ್ಲಿ ಕಟ್ಟು ಅಂತ ಅಲ್ವಾ. 2 ಸಾಮುವೇಲ 24ನೇ ಅಧ್ಯಾಯ 18ನೇ ವಾಕ್ಯ. ಎರಡನೇ ಸಾಮ್ಯಲ 2 Samuel chapter 24 verse 18 onwards. 2 Samuel chapter 24 verse 18 onwards. On that day Gad went to David and said to him, "Go up and build an altar to the Lord on the threshing floor of Araunah the Jebusite." Yes. Go and build up an altar to the Lord on the threshing floor of Araunah the Jebusite. ಕನ್ನಡದಲ್ಲಿ ಓದಿ. 2 Samuel 24:18. 2 ಸಾಮುವೇಲನು 24:18 ಅಧ್ಯಾಯ. ಅದೇ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದು ಅವನಿಗೆ, ನೀನು ಹೋಗಿ ಯೆಬೂಸಿಯನಾದ ಅರೋನನ ಕಣದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ಯಜ್ಞವೇದಿಯನ್ನು ಕಟ್ಟಿಸು. ಯಾವುದಕ್ಕಾಗಿ ಯಜ್ಞವೇದಿಯನ್ನು ಕಟ್ಟಿಸಬೇಕಾಗಿತ್ತು? ಇದಕ್ಕೆ ಮುಂಚೆ ದಾವೀದನು ಪಾಪ ಮಾಡಿದನು. ದಾವೀದನು ದೇವರ ವಿರುದ್ಧಕ್ಕೆ ಒಂದು ಕಾರ್ಯ ಮಾಡಿದನು. ಅದು ಪಾಪ ಕಾರ್ಯದಿಂದ ಎಣಿಸಲಾಗಿತ್ತು. ಅದು ದೇವರಿಗೆ ಇಷ್ಟವಿಲ್ಲವಾದ ಕಾರ್ಯವಾಗಿತ್ತು. ಆ ಪಾಪದಿಂದ, ಆ ಒಂದು ಬಾಧೆಯಿಂದ ಅನೇಕ ಜನರು ಸಾಯುತ್ತಿದ್ದರು. ಅದನ್ನು ತಪ್ಪಿಸುವುದಕ್ಕಾಗಿ ದೇವರು ಮಾಡಿದ ಆಜ್ಞೆ ಏನು ಅಂತಂದರೆ, ನೀನು ನನಗೆ ಒಂದು ಆಲಯವನ್ನು ಕಟ್ಟಿಸು. ಅದು ಆಲಯ ಎಲ್ಲಿ ಕಟ್ಟಿಸಬೇಕಾಗಿತ್ತು? ಯೆಬೂಸಿಯನಾದ ಅರೋನನ ಥ್ರೆಶಿಂಗ್ ಫ್ಲೋರ್ ಕಣದಲ್ಲಿ, ಆ ಥ್ರೆಶಿಂಗ್ ಫ್ಲೋರ್ ಆಫ್ ಅರೋನಾ ದ ಜೆಬುಸೈಟ್. ಅದು ದೇವರು ಆ ಸ್ಥಳವನ್ನು ಸಹ ನಿರ್ಣಯಿಸಿ ಹೇಳುತ್ತಾರೆ, ನೀನು ಇಲ್ಲೇ ನನಗೆ ಒಂದು ಬಲಿಪೀಠವನ್ನು ಕಟ್ಟಬೇಕು ಅಂತ. ಹಲ್ಲೆಲೂಯಾ. ಸೊ ಮುಂದೆ ನಾವು ನೋಡೋದಾದರೆ, ದಾವೀದನು ಅವರನ್ನ ಬಳಿಗೆ ಹೋಗಿ ಕೇಳಿಕೊಳ್ಳುತ್ತಾನೆ, ನನಗೆ ಈ ಸ್ಥಳವನ್ನು ನನಗೆ ಕೊಡು ಅಂತ. ಅವನು ಕೇಳ್ತಾ, ಯಾವುದಕ್ಕಾಗಿ ಅರಸನೇ ನಿನಗೆ ಈ ಸ್ಥಳ ಬೇಕಾಗಿದೆ ಅಂತ ಕೇಳಿದಾಗ ದಾವೀದನು ಉತ್ತರ ಕೊಡುತ್ತಾನೆ, ನಾನು ದೇವರಿಗಾಗಿ ಒಂದು ಯಜ್ಞ ವೇದಿಕೆಯನ್ನು ಈ ಸ್ಥಳದಲ್ಲಿ ಕಟ್ಟಬೇಕು, ಒಂದು ಬಲಿಪೀಠವನ್ನು ಕಟ್ಟಬೇಕು, ಅದಕ್ಕಾಗಿ ನನಗೆ ಈ ಸ್ಥಳ ಬೇಕು ಅಂತ. ಹಲ್ಲೆಲೂಯಾ. ಅದಕ್ಕೆ ಅವರನ್ನು ಹೇಳ್ತಾನೆ, ನಾನು ನಿನಗೆ ಸ್ಥಳವನ್ನು ಉಚಿತವಾಗಿ ಕೊಡುತ್ತೇನೆ, ನೀನು ಏನು ಬೇಕಾದ್ರೂ ಮಾಡಿಕೊ ಅಂತ ಹೇಳ್ತಾನೆ. ಅದಕ್ಕೆ ದಾವೀದನು ಏನು ಉತ್ತರ ಕೊಡುತ್ತಾನೆ? ಅದಕ್ಕೆ ದಾವೀದನು, But the king replied to Araunah, ಕಣವನ್ನು ಕೊಂಡುಕೊಂಡು ಅದರಲ್ಲಿ ಒಂದು ವೇದಿಯನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಮತ್ತೆ ಆಗ ಅರೋನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ನನಗೆ ಇಷ್ಟವಾದುದನ್ನು ತೆಗೆದುಕೊಂಡು ಅರ್ಪಣೆ ಮಾಡಿ ಇಲ್ಲಿ ಯಜ್ಞಕ್ಕೆ ಕುರಿಗಳು ಸೌದೆಗೆ 24ನೇ ವಾಕ್ಯ. ಅರಸನ ಅರೋನನಿಗೆ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ,
ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಬಲ್ಲೆನು. ನನ್ನ ದೇವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಅರ್ಪಿಸಲಾರೇನು. ಐ ಡೋಂಟ್ ವಾಂಟ್ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಅಟ್ ಫ್ರೀ ಆಫ್ ಕಾಸ್ಟ್ ಟು ಮೈ ಲಾರ್ಡ್. ಹಲ್ಲೆಲೂಯಾ. ಓದಿ ಇಂಗ್ಲೀಷ್ನಲ್ಲಿ ಓದಿಲ್ಲ 24. No, I insist on paying you for. Insist on praying to you on it. Paying to you on it. Yes. Yes. I will not sacrifice to the Lord my God a burnt offering that cost me nothing. Yes. Yes. That cost me nothing. ನಾನು ಅದಕ್ಕೆ ಅದರ ಬೆಲೆಯನ್ನು ಕೊಡದೆ ದೇವರಿಗಾಗಿ ನಾನು ಏನಾದರೂ ಮಾಡಬೇಕು ಅಂತಂದರೆ ಅದು ನನಗೆ ಸುಮ್ಮನೆ ಉಚಿತವಾಗಿ ನಾನು ಏನು ಮಾಡೋದಕ್ಕೆ ಬಯಸುವುದಿಲ್ಲ. ಐ ಡು ನಾಟ್ ವಾಂಟ್ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಟು ಗಾಡ್ ದಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್. ಐ ವಾಂಟ್ ಟು ಪೇ ಆ್ಯಂಡ್ ಸ್ಯಾಕ್ರಿಫೈಸ್ ಟು ಲಾರ್ಡ್. ಸೊ ಆಸ್ ದ ಬೈಬಲ್ ಸೇಸ್, ಮುಂದೆ ಓದುವಾಗ, ಮುಂದಿನ ವಾಕ್ಯಗಳಲ್ಲಿ ಓದುವಾಗ, ದಾವೀದನು ಆ ಸ್ಥಳಕ್ಕೆ ಎಷ್ಟು ನೇಮಿಸಲ್ಪಟ್ಟಿತೋ ಅಷ್ಟು ಹಣವನ್ನು ಕೊಟ್ಟು ಅದನ್ನು ಪಡೆದುಕೊಂಡು ಆ ಸ್ಥಳದಲ್ಲಿ ಒಂದು ಯಜ್ಞವೇದಿಕೆಯನ್ನು, ಒಂದು ಬಲಿಪೀಠವನ್ನು ಯಾವುದನ್ನು ಕಟ್ಟಿದನು ಅಂತ ವಾಕ್ಯ ಹೇಳುತ್ತದೆ ಅಲ್ವಾ. ದಾವೀದನು ಅದನ್ನು ಉಚಿತವಾಗಿ ಪಡೆದುಕೊಳ್ಳಲಿಲ್ಲ. ಏನೋ ಅವನು ಉಚಿತವಾಗಿ ಕೊಡೋದಕ್ಕೆ ಸಿದ್ಧನಿದ್ದರೂ ಸಹ ಅವನು ಉಚಿತವಾಗಿ ಪಡೆದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ನಾವು ಸಹ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಅನೇಕ ಕಾರ್ಯಗಳನ್ನು ದೇವರಿಗೆ ನಾವು ಉಚಿತವಾಗಿ ಅಂದರೆ ಉಚಿತವಾಗಿ ಪಡೆದುಕೊಳ್ಳಬೇಕು ಅಂತ ಪ್ರಯತ್ನಿಸುತ್ತೇವೆ. ಆಲ್ವೇಸ್ ಟ್ರೈ ಟು ರಿಸೀವ್ ಫ್ರಮ್ ಗಾಡ್ ಅಟ್ ಫ್ರೀ ಆಫ್ ಕಾಸ್ಟ್. ಗಾಡ್ ಇಸ್ ಡನ್ ಎವ್ರಿಥಿಂಗ್. ದೇವರು ನಮಗಾಗಿ ಎಲ್ಲವನ್ನು ಮಾಡಿದ್ದಾರೆ. ಆದರೆ ಕೆಲವೊಂದು ಕಾರ್ಯಗಳನ್ನು ನಾವು ಪಡೆದುಕೊಳ್ಳಬೇಕು ಅಂತಂದರೆ ಅಲ್ಲ, ಅದಕ್ಕೆ ನಾವು ಸಹ ಒಂದು ಬೆಲೆಯನ್ನು ಕಟ್ಟಬೇಕಾಗಿದೆ. ಆ ಬೆಲೆ ಏನು? ನಮ್ಮಲ್ಲಿರೋ ಪಾಪ ಕಾರ್ಯಗಳನ್ನು ಬಿಡುವುದೇ ಅದೊಂದು ಬೆಲೆಯಾಗಿದೆ. ನಮ್ಮಲ್ಲಿರೋ ಪಾಪ ಕಾರ್ಯಗಳನ್ನು ನಾವು ಗುರುತಿಸಿಕೊಂಡು ಅದನ್ನು ಬಿಡುವುದು ಬಹಳ ಕಷ್ಟಕರವಾದ ಸಂಗತಿ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಸಿನ್ಸ್ ದಟ್ ಈಸ್ ಕೀಪಿಂಗ್ ಅಸ್ ಫಾರ್ ಅವೇ ಫ್ರಮ್ ಗಾಡ್. ದೇರ್ ಆರ್ ಮೆನಿ ಥಿಂಗ್ಸ್, ಬಟ್ ವಿ ಥಿಂಕ್ ದಟ್ ದಟ್ ಇಸ್ ನಾಟ್ ಎ ಸಿನ್. ವಿ ಥಿಂಕ್ ದಟ್ ನಾವು ಎಷ್ಟೊಂದು ಸಾರಿ ಅಂದ್ಕೊತೀವಿ ಅದು ಪಾಪವೇ ಕಾರ್ಯವೇ ಅಲ್ಲ. ಆ ಕಾರ್ಯದಿಂದ ನಾವು ದೇವರಿಂದ ದೂರವಾಗಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಬಹಳ ಕಷ್ಟವಾಗುತ್ತಿದೆ. ಹಲ್ಲೆಲೂಯಾ. ಸೊ ಆ ಥರ ಕಾರ್ಯಗಳನ್ನು ಬಿಡುವುದೇ ದೇವರಿಗೆ ಇಷ್ಟವಾದಂತಹ ಒಂದು ಬಲಿ. ಹಲ್ಲೆಲೂಯಾ. ಆ ಥರ ಕಾರ್ಯಗಳನ್ನು ನಾವು ಮಾಡಿದಾಗಲೇ ನಾವು ದೇವರಿಂದ ನಾವು ತಿಳಿದುಕೊಳ್ಳದೇ ಇರುವಂತಹ ಕಾರ್ಯಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. When we do that, we can receive from God the unexpected things, the things beyond our thoughts, beyond our imaginations. But are we ready? ನಾವು ಸಿದ್ಧರಿದ್ದೇವಾ ಆ ಥರ ಕಾರ್ಯಗಳನ್ನು ಬಿಡುವುದಕ್ಕೆ? ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ವಾಕ್ಯವನ್ನು ನೋಡುವಾಗ ದೇವರೇ ಯೆಹೋವನಾದ ಕರ್ತನೇ ಒಂದು ಸ್ಥಳವನ್ನು ನಿರ್ಣಯಿಸಿ ದಾವೀದನಿಗೆ ಹೇಳಿದ್ರು, ಈ ಸ್ಥಳದಲ್ಲಿ, ಈ ಕಣದಲ್ಲಿ, ಈ ಯೆಬೂಸಿನ ಕಣದಲ್ಲಿ ಅದನ್ನು ತೆಗೆದುಕೊಂಡು ನೀನು ನನಗೆ ಒಂದು ಬಲಿಪೀಠವನ್ನು ಕಟ್ಟು ಅಂತ. ಹಲ್ಲೆಲೂಯಾ. ಬಟ್ ಮುಂದೆ ದಾವೀದನಿಗೆ ಈ ಸ್ಥಳದಲ್ಲಿ ಯೇಸುವನ್ನು ಬಲಿ ಕೊಡುತ್ತಾರೆ, ಯೇಸುವನ್ನು ಶಿಲುಬೆಗೆ ಏರಿಸುತ್ತಾರೆ ಎಂಬುದನ್ನು ಅವನು ತಿಳಿದುಕೊಂಡಿರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಹಲ್ಲೆಲೂಯಾ. ಈ ಸ್ಥಳದಲ್ಲೇ ದಾವೀದನು ಹಣ ಕೊಟ್ಟು ಪಡೆದುಕೊಂಡಂಥ ಈ ಒಂದು ಸ್ಥಳದಲ್ಲೇ ಸಾಲೋಮೋನನು ಒಂದು ಆಲಯವನ್ನು ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಿದನು. ಹಲ್ಲೆಲೂಯಾ. ಅದಕ್ಕೆ ಪ್ರೂಫ್ ವಾಕ್ಯದಲ್ಲಿ ಇದೆ. ಅದು ತಿಳಿದುಕೊಳ್ಬೇಕು ಅಂತಂದರೆ 2 Chronicles chapter 3 verse 1. ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೊರಿಯಾ ಗುಡ್ಡದಲ್ಲಿ, ದೇವರ ದರ್ಶನವಾದಂಥ ಮೊರಿಯಾ ಗುಡ್ಡ ಯಾವುದು? ಮೊದಲು ಅಬ್ರಹಾಮನು ಈಸಾಕನನ್ನು ಬಲಿ ಕೊಡಬೇಕು ಎಂದು ನಿರ್ಣಯಿಸಿದ ಸ್ಥಳ. ಹೇಗೆ ನೋಡಿ, ಹೇಗೆ ಕನೆಕ್ಟ್ ಆಗ್ತಾ ಇದೆ. ಅಬ್ರಹಾಮನಿಗೆ ದೇವರು ಅಪ್ಪಣೆ ಮಾಡಿದ ಅಬ್ರಹಾಮನೇ ಆ ಸ್ಥಳವನ್ನು ಆರಿಸಿಕೊಳ್ಳಲಿಲ್ಲ ತನ್ನ ಮಗನಾದ ಈಸಾಕನನ್ನು ಬಲಿ ಕೊಡುವುದಕ್ಕೆ. ಅದು ಸಹ ದೇವರೇ ನಿರ್ಣಯಿಸಿ, ನೀನು ಈ ಮಲೆಗೆ, ಈ ಒಂದು ಬೆಟ್ಟಕ್ಕೆ, ಮೋರಿಯಾ ಬೆಟ್ಟಕ್ಕೆ ನೀನು ಹೋಗಿ ಅವನನ್ನು ಬಲಿ ಕೊಡಬೇಕು ಅಂತ ಆಜ್ಞಾಪಿಸಿದರು. ಇಲ್ಲಿ ಸಹ ದಾವೀದನಿಗೂ ಸಹ
ಕರ್ತನಾದ ಯೆಹೋವನು ಆ ಸ್ಥಳವನ್ನು ನಿರ್ಣಯಿಸಿ, ಈ ಸ್ಥಳದಲ್ಲಿ ನೀನು ನನಗೆ ಬಲಿಪೀಠವನ್ನು ಕಟ್ಟಬೇಕು ಅಂತ ಆಜ್ಞಾಪಿಸಿದರು. ಸೊ ಇಲ್ಲಿ ನಾವು ಓದುವುದಾದರೆ ಓದಿ. ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯೆಬೂಸಿಯನಾದ ಬರ್ನಾಬನನು ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದ್ದನು. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ, ದಾವೀದನು ಯೆಬೂಸಿಯನಾದ ಔರ್ನಾನನಿಂದ ಪಡೆದುಕೊಂಡ ಆ ಸ್ಥಳದಲ್ಲಿ, ಆ ಸ್ಥಳ ಯಾವುದು? ಮೋರಿಯಾ ಪ್ರದೇಶ, ಮೋರಿಯಾ ಬೆಟ್ಟ. ದೇವರು ದಾವೀದನಿಗೆ ಪ್ರತ್ಯಕ್ಷವಾದಂಥ, ದೇವರು ಅಬ್ರಾಮನಿಗೆ ಪ್ರತ್ಯಕ್ಷವಾದಂತಹ ಆ ಮೋರಿಯಾ ಬೆಟ್ಟದ ಮೇಲೆ ಸಾಲಮನನ್ನು ಒಂದು ದೇವಾಲಯವನ್ನು ಕಟ್ಟುವುದಕ್ಕೆ ಯೋಚಿಸಿದಂಥ ಆ ಸ್ಥಳ. ಈ ಸ್ಥಳ ಸಾಲಮನನ್ನು ನಿರ್ಣಯಿಸಲಿಲ್ಲ, ದಾವೀದನನ್ನು ನಿರ್ಣಯಿಸಲಿಲ್ಲ, ಅಬ್ರಾಹ್ಮನ ನಿರ್ಣಯಿಸಲಿಲ್ಲ. No one decided about this place, but God himself chose the place. Hallelujah. From the time of Abraham, even before the creation, ಅಂದರೆ ಈ ಭೂಮಿ ಉಂಟಾಗೋದಕ್ಕಿಂತ ಮುಂಚಿತವಾಗಿ ದೇವರು ಸಹ ಯೇಸು ಕ್ರಿಸ್ತನು ಎಲ್ಲಿ ಶಿಲುಬೆಯ ಮರಣಕ್ಕೆ ಗುರಿಯಾಗಬೇಕು ಆ ಸ್ಥಳವನ್ನು ಸಹ ನಿರ್ಣಯಿಸಿಟ್ಟಿದ್ದಾರೆ. ಆಶ್ಚರ್ಯಕರವಾಗಿಲ್ವಾ ಇದು? ಹಲ್ಲೆಲೂಯಾ. ಬರೀ ನಮ್ಮನ್ನು ಮಾತ್ರವಲ್ಲ, ದೇವರ ಕಾರ್ಯ ಪ್ರತಿಯೊಂದು ದಿಟ್ಟವನ್ನು, ದೇವರ ಪ್ರತಿಯೊಂದು ಕಾರ್ಯವನ್ನು ಈ ಭೂಮಿಯ ಸೃಷ್ಟಿ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಿರ್ಣಯಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಸೊ ಇಲ್ಲಿ ನೋಡುವುದಾದರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ, ಮೋರಿಯಾ ಬೆಟ್ಟ ಎಲ್ಲಿ ಅಬ್ರಾಮನು ಇಸಾಕನನ್ನು ಬಲಿ ಕೊಡುವುದಕ್ಕೆ ಮುಂದಾದನೋ, ಎಲ್ಲಿ ದಾವೀದನು ಆ ಒಂದು ಸ್ಥಳವನ್ನು ದೇವರಿಗೆ ಬಲಿಪೀಠ ಕಟ್ಟಬೇಕು ನಿರ್ಣಯಿಸಿ ತೆಗೆದುಕೊಂಡ ಆ ಸ್ಥಳವನ್ನು, ಅದೇ ಸ್ಥಳದಲ್ಲಿ ಸಾಲಮನನು ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಿದನು. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತ ಎಲ್ಲಿ ಬಲಿಯಾಗಿತ್ತು? ಮೋರಿಯಾ ಬೆಟ್ಟ. ಅದು ಎಲ್ಲಿ ಇತ್ತದು? ಯಾವ ಪ್ರದೇಶದಲ್ಲಿ ಇತ್ತು? ಮೋರಿಯಾ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನನ್ನು ಆ ಒಂದು ಊರಿನ ಹೊರಗಡೆ, ಔಟ್ಸೈಡ್ ದಿ ಕ್ಯಾಂಪ್, ಇ ವಾಸ್ ಕ್ರೂಸಿಫೈಡ್ ಔಟ್ಸೈಡ್ ದಿ ಕ್ಯಾಂಪ್ ಅಂತ ವಾಕ್ಯ ಹೇಳುತ್ತದೆ. ಇಬ್ರಾಯರಿಗೆ ಬರೆದ ಪತ್ರಿಕೆ ಹೀಬ್ರೂಸ್ ಚಾಪ್ಟರ್ 13 ವರ್ಸ್ 11 to 13 ಓದಿ. ಅಂದರೆ ದೇವರ ಆ ಒಂದು ದಿಟ್ಟ ಮೊದಲಿಂದಲೂ ಸಹ ಅವರು ಯೋಚಿಸಿದಂಥ ಸ್ಥಳದಲ್ಲೇ ಯೇಸು ಕ್ರಿಸ್ತನನ್ನು ಹೇಗೆ ಶಿಲುಬೆಗೆ ಹೇರಿದನು ಎಂಬುದನ್ನು ನಿಮಗೆ ತೋರಿಸಿಕೊಡುವುದಕ್ಕೆ ನಾನು ಪ್ರಯತ್ನ ಪಡುತ್ತಿದ್ದೇನೆ. ಅರ್ಥ ಆಗುತ್ತಿದೆಯಲ್ಲ ನಾನು ಹೇಳುತ್ತಿರುವುದು? ಕ್ಲಿಯರ್ ಬ್ರದರ್? Hebrews 13 verse 11 to 13. The high priest carried the blood of animals Yes. into the holy place, most holy place, as a sin offering. But the bodies are burned outside the camp. But the bodies Are burnt outside the camp. And so Jesus also suffered outside the city gate to make the people holy through his own blood. Yes. So Jesus also suffered outside the city gate. ಸೊ ಇಲ್ಲಿ ಆ ಗೊಲ್ಗೊಥಾ ಎಂಬ ಸ್ಥಳ, ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಥಳ, ಕಲ್ವಾರಿ ಆ ಬೆಟ್ಟ, ಅದು ಯೆರೂಸಲೇಮ್ ದೇವಾಲಯದಿಂದ ಹೊರಗಡೆ ಇತ್ತು. ಅದು ಕ್ಯಾಂಪ್ ಅಂತಾರಲ್ಲ, ಊರು ಅಂತಾರಲ್ಲ, ಸಿಟಿ ಅಂತಾರಲ್ಲ, ಅವು ಪಟ್ಟಣದಿಂದ ಹೊರಗಡೆ ಇತ್ತು. ಅದೇ ಕಾರ್ಯವನ್ನು ಇಲ್ಲಿ ಹೀಬ್ರೂ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಇಲ್ಲಿ ಓದುತ್ತಿರೋದು. ಕನ್ನಡದಲ್ಲಿ ಓದಿ ಅದನ್ನ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುರಲ್ಪಡುತ್ತವಲ್ಲ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಪಟ್ಟಣದ ಹೊರಗಡೆ ಸತ್ತನು. ಯಾಕೆ ಪಟ್ಟಣದ ಹೊರಗಡೆ ಆಗಬೇಕಾಗಿತ್ತು?
ಯಾಕೆ ಪಟ್ಟಣದ ಹೊರಗಡೆಯೇ ಈ ಪಾಪದ ಬಲಿಯನ್ನು, ಸಿನ್ ಆಫರಿಂಗ್? ಯಾಕೆಂದರೆ ಯೇಸು ಸ್ವಾಮಿ ವಾಕ್ಯ ಹೇಳುವ ಪ್ರಕಾರ ಯೇಸು ಸ್ವಾಮಿ ಈ ಲೋಕದ ಪಾಪಗಳನ್ನು ತನ್ನ ಮೇಲೆ ಹೊತ್ತಿಕೊಂಡು ಬಲಿಯಾದನು ಅಂತ ವಾಕ್ಯ ಹೇಳುತ್ತದೆ ಅಲ್ವಾ? ಯಾರಾದ್ರು ಒಬ್ಬರ ಪಾಪಕ್ಕಾಗಿ ಬಲಿಯಾದರ? ಇಲ್ಲ ಬರೀ ಇಸ್ರಾಯೇಲರ ಪಾಪಕ್ಕಾಗಿ ಬಲಿಯಾದರ? ಇಲ್ಲ, ಇಡೀ ಪ್ರಪಂಚದ ಪಾಪಗಳಿಗಾಗಿ ಯೇಸು ಸ್ವಾಮಿ ಎಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತಿಕೊಂಡು ಬಲಿಯಾದರಂತ ವಾಕ್ಯ ಹೇಳುತ್ತದೆ. ಆದರೆ ಆ ಬಲಿ ಒಂದು ಪಟ್ಟಣದ ಹೊರಗಡೆಯೇ ಯಾಕೆ ಆಗಬೇಕು? ಮೊದಲನೇ ಕಾರಣ, ಫಸ್ಟ್ ರೀಸನ್, ಮೊದಲು ಯೇಸು ಸ್ವಾಮಿ ಮೊದಲು ಯೌವನದ ಕರ್ತನು ತನ್ನ ಮಕ್ಕಳಿಗೆ ಕೊಟ್ಟಂಥ ಆಜ್ಞೆಗಳನ್ನು ಮೋಶೆ ಮೂಲಕ ಕೊಟ್ಟರು ಅಲ್ವಾ? ಅದು ಬರೀ ಇಸ್ರಾಯೇಲ ಮಕ್ಕಳಿಗೆ ಇತ್ತು ಅಲ್ವಾ? ಆ ಕಮ್ಯಾಂಡ್ಸನ್ನು, ಆ ಒಂದು ಕಟ್ಟಳೆಗಳನ್ನು, ನಿಯಮಗಳನ್ನು ಇಸ್ರಾಯೇಲ ಮಕ್ಕಳು ಬಿಟ್ಟರೆ ಬೇರೆ ಯಾರಾದರೂ ಪಾಲಿಸುತ್ತಿದ್ದಾರಾ? ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ನಮಗೆ ಒಂದು ಕಾನೂನಿದೆ, ಒಂದು ಲಾ ಇದೆ, ಒಂದು ಕಮಾಂಡ್ಮೆಂಟ್ಸ್ ಇದೆ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಆರ್ಟಿಕಲ್ಸು, ಎಲ್ಲದಕ್ಕೂ ಒಂದೊಂದು ಆರ್ಟಿಕಲ್ಸು, ನಂಬರ್ಸ್ ಏನೇನೋ ಹೇಳ್ತಾರೆ ಅಲ್ವಾ? ಆರ್ಟಿಕಲ್ 12, ಆರ್ಟಿಕಲ್ 15, ಆರ್ಟಿಕಲ್ 35, ಸೋ ಮೆನಿ ಆರ್ಟಿಕಲ್ಸ್ ಆರ್ ದೇರ್, ಸೋ ಮೆನಿ ಲಾಸ್ ಆರ್ ದೇರ್. ಆ ಕಾನೂನು, ಆ ಕಟ್ಟಳೆಗಳ ನಿಯಮಗಳು ಯಾರಿಗಾಗಿ? ನಮ್ಮ ದೇಶಕ್ಕಾಗಿ, ನಮ್ಮ ದೇಶದಲ್ಲಿ ಇರುವುದಾಗಿ. ಅದು ಎಲ್ಲಿ ಉಂಟು ಮಾಡಿತ್ತು? ನಮ್ಮ ದೇಶದವರೇ ಉಂಟು ಮಾಡಿತ್ತು ಅಲ್ವಾ? ಹಾಗೆ ಪ್ರತಿಯೊಂದು ದೇಶದವರು ತಮ್ಮ ಕಾನೂನನ್ನು ತಮ್ಮ ದೇಶದಲ್ಲಿ ಉಂಟು ಮಾಡುತ್ತಾರೆ. ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಮೋಸೆ ಅಲ್ಲೆಲ್ಲೂಯಾ ದೇವರು ಕೊಟ್ಟ ಪ್ರಮಾಣಗಳು, ನಿಯಮಗಳನ್ನು ಇಸ್ರಾಯೇಲ್ ಮಕ್ಕಳಿಗಾಗಿ ಉಂಟು ಮಾಡಿದರು. ಅದರಲ್ಲಿ ಯೇಸು ಕ್ರಿಸ್ತನು ಬಲಿಯಾದದ್ದು ಬರೀ ಇಸ್ರಾಯೇಲ್ ಮಕ್ಕಳಿಗೆ ಹಾಗೆ ಅಲ್ಲ, ಇಡೀ ಪ್ರಪಂಚಕ್ಕಾಗಿ ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಬಲಿಯಾದರು. ಆದ್ದರಿಂದ ಅದು ಊರ ಒಳಗೆ ಕೊಟ್ಟರೆ ಅದು ಆ ಊರವರಿಗೆ ಮಾತ್ರ ಆಗುತ್ತದೆ. ಆದ್ದರಿಂದ ಊರ ಹೊರಗಡೆ ಒಂದು ಹೊಸ ಒಡಂಬಡಿಕೆಯನ್ನು, ಒಂದು ಹೊಸ ನಿಯಮವನ್ನು ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಆ ಪಟ್ಟಣದ ಹೊರಗಡೆ ಬಲಿ ಕೊಡಬೇಕಾಗಿತ್ತು. ಹಲ್ಲೆಲೂಯಾ. ಯಾಕೆಂದರೆ ಆ ನಿಯಮ, ಆ ಹೊಸ ನಿಯಮ, ಆ ನ್ಯೂ ಟೆಸ್ಟಮೆಂಟ್, ಒಂದು ಹೊಸ ಒಡಂಬಡಿಕೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಉಂಟು ಮಾಡಿದರು. ಬರೀ ಇಸ್ರಾಯೇಲ್ ಮಕ್ಕಳಿಗಾಗಿ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕಾಗಿ ಉಂಟು ಮಾಡಿದರು. ಆದ್ದರಿಂದ ಅದು ಮೊದಲನೇ ಕಾರಣಕ್ಕಾಗಿ ಅವರನ್ನು ಊರಿನಿಂದ ಹೊರಗಡೆ ಶಿಲುಬೆಗೆ ಏರಿಸಬೇಕಾಗಿತ್ತು. ಯಾಕೆಂದರೆ ಕವನೆಂಟ್, ಒಂದು ಹೊಸ ಒಡಂಬಡಿಕೆ ನಮಗೆ ಬಂದಿದ್ದು ಯೇಸು ಕ್ರಿಸ್ತುವಿನ ಶಿಲುಬೆಯ ಕಾರಣದಿಂದಲೇ, ಶಿಲುಬೆಯ ನಿಮಿತ್ತದಿಂದಲೇ ಮಾತ್ರವೇ ನಮಗೆ ಆ ಹೊಸ ಒಡಂಬಡಿಕೆ, ಆ ಹೊಸ ಒಂದು ನಿಯಮಗಳು ಬಂದದ್ದು ಅಲ್ವಾ? ಅದಕ್ಕಿಂತ ಮುಂಚೆ ಹೊಸ ನಿಯಮಗಳು ಬಂದಿತ್ತಾ? ಇಲ್ಲ. ಆ ನಿಯಮಗಳು ಶುರುವಾಗಿದ್ದೇ ಯೇಸು ಕ್ರಿಸ್ತುವಿನ ಮರಣದ ನಂತರ ಮತ್ತು ಅವರ ಪುನರುತ್ಥಾನದ ನಂತರವೇ ಹೊಸ ನಿಯಮಗಳು ನಮಗೆ ಕೊಡಲ್ಪಟ್ಟಿತ್ತು. ಸೊ ಆದ ಕಾರಣ ಅವರನ್ನು ಆ ಒಂದು ಊರಿನ ಹೊರಗಡೆ ಬಲಿ ಕೊಡಬೇಕಾಗಿತ್ತು. ಇನ್ನೊಂದು ಕಾರಣ, ಎರಡನೇ ಕಾರಣ ಏನು ಅಂತಂದರೆ, ಯೇಸು ಕ್ರಿಸ್ತನು ಮರಣದ ಸಮಯದಲ್ಲಿ ಒಂದು ಮಾತನ್ನು ಹೇಳಿದರು, ಎಲ್ಲರಿಗೂ ಚೆನ್ನಾಗಿ ತಿಳಿದಿರುವ ಮಾತು. ಏನಂತ ಹೇಳಿದರು ಅಂದರೆ, ಮೈ ಲಾರ್ಡ್ ವೈ ಹ್ಯಾವ್ ಫರ್ಸೇಕನ್ ಮೀ? ತಂದೆ ನನ್ನನ್ನು ಯಾಕೆ ನಿರಾಕರಿಸಿದೆ, ಕೈ ಬಿಟ್ಟೆ ಅಂತ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 44ನೇ ವಾಕ್ಯ ಓದಿ. Hey, no. 5 minutes. ಮೇನ್ ಪಾಯಿಂಟ್ ಹೇಳ್ಬಿಟ್ಟು ಮುಗಿಯುತ್ತೆ. ಮ್ಯಾಥ್ಯೂ 27:44. ಜಾಸ್ತಿ ಹೇಳ್ಬೇಕು ನೋಡಿ. 46 ಇಲ್ಲ 7 ಗಂಟೆಗೆ ಬನ್ನಿ. 5 minutes ಅಷ್ಟೇ. 5 minutes ಇರೋದು. 7 ಗಂಟೆಗೆ ಬನ್ನಿ, ಜಾಸ್ತಿ ಹೊತ್ತಿರ್ಬೇಕು. His timing. About 3 in the afternoon, Jesus cried out in a loud voice, Eli, Eli, lama sabachthani, which means, my God, why have you forsaken me? My God, why have you forsaken me? ಕನ್ನಡದಲ್ಲಿ 46ನೇ ವಾಕ್ಯ. 27:46. 27:46.
ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಆಮೆನ್. ಚಿಲ ವಾಕ್ಯ ಹೇಳುವ ಪ್ರಕಾರ ದೇವರು ಪಾಪವನ್ನು ವಿರೋಧಿಸುತ್ತಾನೆ, ಆದರೆ ಪಾಪಿಗಳನ್ನು ಪ್ರೀತಿಸುತ್ತಾನೆ ಅಂತ ವಾಕ್ಯ ಹೇಳುತ್ತದೆ ಅಲ್ವಾ? ಪಾಪಿಗಳನ್ನು ವಿರೋಧಿಸುತ್ತಾರಾ? ಇಲ್ಲ. ಪಾಪಿಗಳನ್ನು ವಿರೋಧಿಸುವಾಗ ಆಗಿದ್ದರೆ ನಾವು ಯಾರು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಸಾಧ್ಯವಿರುತ್ತಾ ಇರಲಿಲ್ಲ. ಪಾಪವನ್ನು ವಿರೋಧಿಸುತ್ತಾರೆ, ಆದರೆ ಪಾಪಿಗಳನ್ನು ಅಲ್ಲ. ಸೊ ಯಾವಾಗ ಯೇಸು ಕ್ರಿಸ್ತನ ಮೇಲೆ ಈ ಪ್ರಪಂಚದ ಪಾಪವನ್ನು ಹಾಕಲ್ಪಟ್ಟಿತ್ತೋ, ಆ ಪಾಪವನ್ನು ಕರ್ತನಾದ ಯೆಹೋವನು ತನ್ನ ಕಣ್ಣುಗಳಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಯಾಕೆಂದರೆ ಪಾಪವನ್ನು ವಿರೋಧಿಸುವಂತಹ ಕರ್ತನು ತನ್ನ ಮಗನ ಮೇಲೆ ಹಾಕಲ್ಪಟ್ಟಂತಹ ಪಾಪವನ್ನು ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಆ ಕ್ಷಣದಿಂದ ಕರ್ತನಾದ ಯೆಹೋವನು ಯೇಸುವನ್ನು ಬಿಟ್ಟು ಅಗಲಿದನು. ಆದ್ದರಿಂದಲೇ ಯೇಸು ಸ್ವಾಮಿ ಆ ಸಮಯದಲ್ಲಿ ದೇವರಲ್ಲಿ ಕೇಳಿಕೊಳ್ಳುವಂಥ ಒಂದು ಪ್ರಾರ್ಥನೆ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ? ಇದೇ ವಾಕ್ಯವನ್ನು ನಾವು ಕೀರ್ತನೆ 22ನೇ ಕೀರ್ತನೆ ಒಂದನೇ ವಾಕ್ಯದಲ್ಲಿ ಓದಬಹುದು. ಹಲ್ಲೆಲೂಯಾ. ನಾವು ಹಳೆ ಒಡಂಬಡಿಕೆಯಲ್ಲಿ ಸಹ ಪಾಪ ನಿವಾರಣಾ ಬಲಿ ಮಾತ್ರ ದೇವರ ಆಲಯದಿಂದ ಹೊರಗಡೆ ಬಲಿಯನ್ನು ದೇಹವನ್ನು ಸುಟ್ಟು ಹಾಕುತ್ತಿದ್ದರು. ಯಾಕೆ ಗೊತ್ತಾ? ಎಲ್ಲ ಬಲಿಗಳು ಆ ಬಲಿಪೀಠದಲ್ಲಿ ಪಡುತ್ತಿತ್ತು. ಬರ್ಂಟ್ ಆಫರಿಂಗ್ಸ್, ಗಿಲ್ಟ್ ಆಫರಿಂಗ್ಸ್, ಫೆಲೋಶಿಪ್ ಆಫರಿಂಗ್ಸ್, ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಆಫರಿಂಗ್ಸು, ಎಲ್ಲ ಬಲಿಯೋ ಒಂದು ಬಲಿಪೀಠದಲ್ಲಿ ಅರ್ಪಿಸಲಾಗಿತ್ತು. ಆದರೆ ಪಾಪ ನಿವಾರಣಾ ಬಲಿ ಮಾತ್ರ ಅದು ಯಜ್ಞ ವೇದಿಕೆಯಲ್ಲಿ ಸುಡಲ್ಪಡುತ್ತಿರಲಿಲ್ಲ. ಅದು ಊರಿನ ಆಚೆ ತೆಗೆದುಕೊಂಡು ಹೋಗಿ ಅದನ್ನು ಸುಡಲ್ಪಡಬೇಕಾಗಿತ್ತು. ಯಾಕೆ? ಪಾಪ ಪರಿಹಾರ ಸರಿ, ಬಟ್ ಪಾಪ ಪರಿಹಾರಕ್ಕೆ ಮಾತ್ರವೇ ಆ ಬಲಿಪೀಠದಲ್ಲಿ ಪ್ರಾಣಿಯನ್ನು, ಯಾವುದೇ ಬಲಿಯಾಗಿರಲಿ, ಮೇಕೆ ಆಗಿರಲಿ, ಕುರಿ ಆಗಿರಲಿ, ದನ ಆಗಿರಲಿ, ಯಾವುದೇ ಆಗಿರಲಿ, ಅದನ್ನು ಆ ಸ್ಥಳದಲ್ಲಿ ದಹನ ಮಾಡುತ್ತಿರಲಿಲ್ಲ. ಅದು ಊರಾಚೆ ತೆಗೆದುಕೊಳ್ಳಬೇಕು. ಅದಕ್ಕೆ ಎಂಟೈರ್ ಸಿಟಿ ಪಾಪ ತೊಳೆ. ಆಕ್ಚುಲಿ ಇದು ಒಳ್ಳೇದನ್ನ ಮಾತ್ರ ಒಳಗಡೆ ಒಳ್ಳೇದಕ್ಕೆ ಮಾತ್ರ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲ. ಇನ್ನೊಂದು ಕಾರಣ ಏನು ಅಂತಂದರೆ, ಕರ್ತನಾದ ಯೆಹೋವನು ಮೋಶೆಗೆ ತನಗೆ ಒಂದು ಆಲಯವನ್ನು ಉಂಟು ಮಾಡುವಂತ ಆಜ್ಞೆ ಮಾಡಿದರು ಅಲ್ವಾ? He commanded Moses to build a tabernacle, to build an altar for him. At that time God commands Moses and God says to Moses, I will come and sit on the, ನಾನು ಕೃಪಾಸನದ ಮೇಲೆ ಬಂದು ಕುಳಿತುಕೊಳ್ಳುತ್ತೇನೆ. ಎಲ್ಲಿ ಕೃಪಾಸನ ಎಲ್ಲಿದೆ? ಮಹಾಪರಿಶುದ್ಧ ಸ್ಥಳದಲ್ಲಿ. ಬಲಿಪೀಠ ಎಲ್ಲಿದೆ? ಕೃಪಾಸನಕ್ಕೆ ಕರೆಕ್ಟಾಗಿ ಎದುರುಗಡೆ. ಇಲ್ಲಿ ಕೃಪಾಸನ ಅಂತಂದರೆ ಅಲ್ಲಿ ಬಲಿಪೀಠ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಸ್ಟ್ರೈಟು ಅಲ್ಲೇ ಇರುತ್ತೆ. ದೇವರು ಹೇಳ್ತಾರೆ, ನೀವು ಸಲ್ಲಿಸೋ ಪ್ರತಿಯೊಂದು ಬಲಿಯನ್ನು ನಾನು ನೋಡುತ್ತೇನೆ. ಅದೊಂದು ವಾಕ್ಯವನ್ನು ಓದ್ತೀನಿ ನಾನು. ಎಕ್ಸೋಡಸ್ 25:22. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಿನ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತನಾಡಿ ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸುವ ಸಂಗತಿಗಳನ್ನು ತಿಳಿಸುವೆನು. ಸಾಕು. ದೇವರು ಎಲ್ಲಿ ನಿಲ್ಲಿಸ್ತಾರೆ? ಕೃಪಾಸನದಲ್ಲಿ. ಆ 2 ಚೆರೂಬಿಗಳ ಮಧ್ಯದಲ್ಲಿ ಕೃಪಾಸನದಲ್ಲಿ ಬಂದು ನಾನು ನಿನ್ನ ಒಟ್ಟಿಗೆ ಮಾತನಾಡುತ್ತೇನೆ ಅಂತ ಹೇಳಿದರು. ಜೊತೆಗೆ ಇನ್ನೊಂದು ವಾಕ್ಯ ಓದಿ, ಅದೇ ಎಕ್ಸೋಡಸ್ 29:10 and 11. ನೀನು ಆ ಊರಿಯನ್ನು ದೇವದರ್ಶನದ ಗುಡಾರದ ಎದುರಿಗೆ ತರಿಸಿ ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ನೀನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. ಇಲ್ಲಿ ಗುಡಾರದಲ್ಲಿ ವಧಿಸಬೇಕು. ಅದು ಡೈರೆಕ್ಟಾಗಿ ಎಲ್ಲಿರುತ್ತೆ ಅಂತಂದರೆ, ದೇವರು ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಪರಿಶುದ್ಧ ಸ್ಥಳದಲ್ಲಿ, ಆ ಕೃಪಾಸನದ ಮೇಲೆ.
ಅದಕ್ಕೆ ಸರಿಯಾಗಿ ಎದುರುಗಡೆಯ ಬಲಿಪೀಠ ಇರುವುದು. ಅಂದರೆ ಪ್ರತಿಯೊಂದು ಬಲಿಯನ್ನು ನಾನು ನೋಡಿ ಅಲ್ಲದು ಯಾಕೆಂದರೆ ನೋಹ ಅವನು ನಾವೆಯಿಂದ ಹೊರಗಡೆ ಬಂದ ತಕ್ಷಣ ಒಂದು ಬಲಿಯನ್ನು ಅರ್ಪಿಸಿದನು. ಅದಕ್ಕೆ ದೇವರು ಹೇಳ್ತಾರೆ, ಆ ವಾಸನೆ ಸುವಾಸನೆಯನ್ನು ದೇವರು ಕಂಡು ಸಂತೋಷಗೊಂಡರು ಅಂತ ವಾಕ್ಯ ಹೇಳ್ತಾರೆ. ಅದಾದ ನಂತರವೇ ಯೆಹೋವನ ಕರ್ತನು ನೋವೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಮುಂದೆ ನಾನು ಈ ಜಲಪ್ರಳಯದಿಂದ ಜನಗಳನ್ನು ನಾಶ ಮಾಡುವುದಿಲ್ಲ ಅಂತ. ಯಾಕೆಂದರೆ ಆ ಸುವಾಸನೆ ದೇವರಿಗೆ ಇಷ್ಟವಾಯಿತು. ಸೊ ಅದರಿಂದ ದೇವರು ಕೃಪಾಸನದ ಮೇಲೆ ಕುಳಿತುಕೊಂಡು ನಾವು ಕೊಡುವ ಪ್ರತಿಯೊಂದು ಬಲಿಯನ್ನು ಗಮನಿಸುತ್ತಿರುತ್ತಾರೆ. ಅಲ್ಲದೆಯಾ? ಆದರೆ ಪಾಪವನ್ನು ದೇವರು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ ಅಲ್ವಾ? ಪಾಪಿಗಳನ್ನು ರಕ್ಷಿಸುತ್ತಾರೆ, ಆದರೆ ಪಾಪವನ್ನು ಕಂಡರೆ ದೇವರಿಗೆ ದ್ವೇಷ. ಪಾಪವನ್ನು ದೇವರು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದ್ದರಿಂದ ಪಾಪ ಬಲಿ ಮಾತ್ರವೇ ಊರಿನ ಹೊರಗಡೆ ಕೊಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಎಕ್ಸೋಡಸ್ 29:42-43 ಅದನ್ನು ಓದ್ಬಿಡಿ. ಇನ್ನು ಸುಮಾರು ರೆಫರೆನ್ಸಸ್ ಇದೆ, ಬಟ್ ಸಮಯ ಇಲ್ಲ, ಅದರಿಂದ ಚುರುಕಾಗಿ ಮುಗಿಸ್ತಾ ಇದ್ದೀನಿ. Exodus 29:42-43. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಇದು ಬೇರೆ ತರಹದ ಎಲ್ಲ ಬಲಿಗಳು ಅಲ್ಲೇ ಮಾಡಬೇಕು. ಆದರೆ ಪಾಪ ನಿವಾರಣೆ ಬಲಿ ಎಲ್ಲಿ ಮಾಡಬೇಕು ಗೊತ್ತಾ? ಲೆವಿಟಿಕಸ್ ಚಾಪ್ಟರ್ 4:12. ಲೆವಿಟಿಕಸ್ ಚಾಪ್ಟರ್ 4:12. ಕರುಳುಗಳಲ್ಲಿರುವ ಕಲ್ಮಶಗಳ ಇವುಗಳನ್ನೆಲ್ಲ ಪಾಳೆಯದ ಹೊರಗೆ ಪಾಳೆಯದ ಹೊರಗಡೆ, ಔಟ್ಸೈಡ್ ದ ಸಿಟಿ, ಔಟ್ಸೈಡ್ ದ ಟೆಬರ್ನ್ಯಾಕಲ್, ಔಟ್ಸೈಡ್ ದ ಪ್ಲೇಸ್. ಸೊ ನೀವು ಅದನ್ನು ಆ ಬಲಿಪೀಠದಲ್ಲಿ ದಹನ ಮಾಡುವುದಕ್ಕೆ ದೇವರು ಒಪ್ಪಲಿಲ್ಲ, ಆಜ್ಞೆ ಮಾಡಲಿಲ್ಲ. ಪಾಪ ನಿವಾರಣೆ ಬಲಿ ಮಾತ್ರವೇ, ಬೇರೆ ಎಲ್ಲ ಬಲಿಗಳು ಅಲ್ಲೇ ಅರ್ಪಿಸಬೇಕಾಯಿತು. ಇದು ಯೇಸು ಕ್ರಿಸ್ತನನ್ನ ಬಲಿ ಆಗಬೇಕಾಗಿರುವಂಥ ಒಂದು ಕಾರ್ಯಕ್ಕೆ ಪ್ರತಿಬಿಂಬವಾಗಿತ್ತು ಇದು. ಈ ಕಾರ್ಯ ದೇವರು ಆಗಿನ ಹಳೆ ಒಡಂಬಡಿಕೆಯಲ್ಲಿ ಮೋಸೆಯ ಮೂಲಕ ಕೊಟ್ಟಂಥ ಒಂದು ಆಜ್ಞೆ ಎಷ್ಟೊಂದು ವರ್ಷಗಳ 2000 ವರ್ಷಗಳ ನಂತರ ಯೇಸು ಕ್ರಿಸ್ತುವಿನ ಜೀವಿತದಲ್ಲಿ ನಡೆಯುವಾಗ ಹಾಗೇ ಆಗಿತ್ತು. ಯೇಸು ಕ್ರಿಸ್ತನನ್ನು ಪಟ್ಟಣದ ಒಳಗಡೆ ಬಲಿ ಕೊಡಲಿಲ್ಲ. ಯೇಸು ಕ್ರಿಸ್ತನ ಬಲಿ ಪಟ್ಟಣದ ಹೊರಗಡೆ ಮಾಡಬೇಕಾಗಿತ್ತು. ಯಾಕೆಂದರೆ ಅದು ಪಾಪ ನಿವಾರಣಾ ಬಲಿಯಾಗಿತ್ತು. ಅಲ್ಲೆಲ್ಲೂಯ. ಸೊ ದೇವರು ಇದೆಲ್ಲ ಕಾರ್ಯವನ್ನು ಈ ಭೂಮಿಯ ಸೃಷ್ಟಿಗೆ ಮುಂಚಿತವಾಗಿ ಎಲ್ಲರೂ ನಿರ್ಣಯಿಸಿಟ್ಟಿದ್ದಾರೆ. ಬರೀ ಕಾರ್ಯಗಳನ್ನು ಮಾತ್ರ, ಸ್ಥಳವನ್ನು ಸಹ ನಿರ್ಣಯಿಸಿಟ್ಟಿದ್ದಾರೆ. ಅಲ್ಲೆಲ್ಲೂಯ. ಅದೇ ರೀತಿ ಈಗ ಯೇಸು ಕ್ರಿಸ್ತನು ಬರುವಂಥ ಸಮಯವಾಗಿದೆ. ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ. ಆ ಬರುವಂಥ ದಿನವನ್ನು ಸಹ ಈ ದೇವರು ನಿರ್ಣಯಿಸಿ ಇಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ವಾಕ್ಯ ಹೇಳೋ ಪ್ರಕಾರ ಯೇಸು ಕ್ರಿಸ್ತನಿಗೂ ಸಹ ತಿಳಿದಿಲ್ಲ ಅಂತ ವಾಕ್ಯ ಹೇಳುತ್ತದೆ. ಅದರಿಂದ ಬಹಳಷ್ಟು ಎಚ್ಚರಿಕೆ ಕಾರ್ಯಗಳನ್ನು ದೇವರು ಹೇಳುತ್ತಾರೆ. ಮೋಸ ಹೋಗಬೇಡಿ, ನಾನು ಬರುವುದಕ್ಕೆ ಕಾಯ್ದಿರಿ, ನನ್ನ ಬರುವುದಕ್ಕೆ ಕಾಯ್ದಿರುವವರು ಮಾತ್ರವೇ ಎತ್ತಲ್ಪಡುವವರು ಅಂತ. ಅಲ್ಲೆಲ್ಲೂಯ. ಹಾಗೆ ದೇವರು ಹೇಗೆ ಪ್ರತಿಯೊಂದು ಕಾರ್ಯವನ್ನು ಮೊದಲಿನಿಂದ ಕೊನೆಯವರೆಗೂ ನಿರ್ಣಯಿಸಿಟ್ಟಿದ್ದಾರೆ ಆ ಕಾರ್ಯಗಳನ್ನು. ಅದಕ್ಕಾಗಿ ನಾವು ಎದುರು ನೋಡಿ ದೇವರಲ್ಲಿ ವಿಶ್ವಾಸದಿಂದ ಕಾಯ್ದಿರುವಾಗ ಖಂಡಿತ ನಾವು ಯೇಸು ಸ್ವಾಮಿ ಬರುವಾಗ ಅವರೊಟ್ಟಿಗೆ ಹೋಗೋದಕ್ಕೆ ಸಿದ್ಧರಾಗಿರುತ್ತೆ. ಯು ಶುಡ್ ಬಿ ಪ್ರಿಪೇರ್ಡ್ for the coming of the Lord, so that we can meet Him and go with Him when He comes into this world. Because everything is predestined. ಯಾವುದೂ ಸಹ ಆಕಸ್ಮಿಕವಾಗಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಸಹ ಆದಿ ಕಾಲದಿಂದಲೂ ನಿರ್ಣಯಿಸಲ್ಪಟ್ಟಿದೆ. ಹಲ್ಲೆಲೂಯ. ದೇವರು ವಾಕ್ಯಗಳನ್ನು ನಮ್ಮನ್ನು ಆಶೀರ್ವದಿಸಲಿ.